ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಬಾವ ಅಪ್ಪ ಆಗ್ತಿದ್ದಾನೆ, ಆ ಖುಷಿಗೆ ಈ ಸೆಲೆಬ್ರೇಷನ್. ಇವತ್ತೆಲ್ಲ ಫ್ರೀ, ತಿನ್ನಿ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗ್ಲಿ. ಅಪ್ಪ ಆಗ್ತಾ ಇದೀಯಾ ಅಂತ ಖುಷಿ ವಿಚಾರನ ಕಸ್ಟಮರ್ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನಿನ್ನೆ ಮೊದಲು ನೋಡಿದ್ದು. ಅಂಗಡಿಗೆ ನೀನ್ ಹೆಂಡ್ತಿನೂ ಕರ್ಕೊಂಬಪ್ಪ, ನಾವು ನೋಡ್ತೀವಿ. ಹಾ ಆಯ್ತಜ್ಜಿ. ನಿನ್ನಂತ ಗಂಡನ್ ಪಡಿಯಕ್ಕೆ ಪುಣ್ಯ ಮಾಡಿದ್ಲು ಅವಳು. ಮೊದಲೇ ಬಸ್ರ ಹುಷಾರಾಗಿ ಇರೋದಕ್ಕೆ ಹೇಳು. ನೀನು ಅಷ್ಟೇ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು. ಉಷ್ಣದ್ದು ಶೀತದ್ದು ಎಣ್ಣೆ ಪದಾರ್ಥ ಎಲ್ಲ ತಿನ್ನಕ್ ಬಿಡಬೇಡ. ತಾಯಿ ಮಗು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈಗಿಂದಲೇ ಎಲ್ಲ ಶುರು ಮಾಡ್ಕೊಂಡ್ಬಿಡ್ಬೇಕು. ಆಯ್ತಜ್ಜಿ, ಹೇಳ್ತೀನಿ. ಬಸ್ರಿ ಹೆಂಗ್ಸು ಒಳ್ಳೇದು ಮಾತಾಡಬೇಕು, ಒಳ್ಳೇದು ಕೇಳಬೇಕು. ಶ್ಲೋಕಗಳನ್ನು ಹೇಳ್ತಾ ಇರೋದು ಕೇಳು. ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು. ಆಯ್ತಜ್ಜಿ. ತಿನ್ನಿ. ತಗೊಳ್ಳಿ. ಸಾಕು ಸಾಕು ಸಾಕು. ಇರ್ಲಿ ತಗೊಳ್ಳಿ. ಜೇ, ನೀವ್ ಎರಡು ತಗೊಳ್ಳಿ. ಇರ್ಲಿ ತಗೊಳ್ಳಿ. ಪ್ಲೀಸ್ ಅತ್ತೆ, ನನ್ನ ಮಾತು ಕೇಳಿ. ಒಂದು 5 ನಿಮಿಷ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಬೇಕಾಗಿಲ್ಲ. ಇಷ್ಟೆಲ್ಲ ಆದಮೇಲೆ ನಿನ್ನ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಅತ್ತೆ, ನೀವು ನನ್ನ ಬೈರಿ, ಬೇಕಾದ್ರೆ ಹೊಡೀರಿ, ಆದರೆ ನಾನು ನಿಮ್ಮ ಸೊಸೆ. ನೀವ್ ತೋರ್ಸಿದ ದಾರಿಲೇ ನಡೆಯೋಳು. ಯಾವತ್ತೂ ಈ ಕೋಟೆ ಮನೆ ತಲೆ ತಗ್ಸೋ ಕೆಲಸ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಕಂಡಿದ್ದೀನಲ್ಲ, ಬಿಡು. ಅತ್ತೆ, ನಿಮ್ ಕೋಪ ನ್ಯಾಯವಾಗಿರೋದೆ, ಆದ್ರೆ ಕೋಟೆ ಮನೆ ಗೌರವದ ಬಗ್ಗೆ ಹೇಳ್ಕೊಟ್ಟಿರೋದೆ ನೀವು. ಈ ಮನೆ ಮೌಲ್ಯಗಳನ್ನ ಬಿಡದೆ ನಡೆಸೋ ನನ್ನ ಮುಂದಿನ ವಾರಸ್ದಾರಳು ನೀನೆ ಅಂತ ಹೇಳಿದ್ ನೀವೇ. ಈಗ ನೀವೇ ಅದ್ರ ವಿರುದ್ಧ ನಿಂತ್ರೆ ನ್ಯಾಯನ ಹೇಳಿ. ಓ, ನನಗೆ ನ್ಯಾಯದ ಬಗ್ಗೆ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿಯ ನೀನು? ಭೇಷ್. ಖಂಡಿತವಾಗ್ಲೂ ಇಲ್ಲ ಅತ್ತೆ, ಆದ್ರೆ ಒಂದೇ ಒಂದ್ಸಲಿ ಆಗಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಪ್ಲೀಸ್ ಅತ್ತೆ. ಓ, ನೀ ಏನು ನ್ಯಾಯಾಧೀಶಳ? ಬುದ್ಧಿ ಹೇಳ್ಕೊಡಕ್ ಬಂದು ನೋಡು ಸತ್ಯ, ನನಗೆ ನನ್ನ ತಂಗಿ ಜೀವನಕ್ಕಿಂತ ಬೇರೆ ಯಾವುದು ಹೆಚ್ಚಲ್ಲ. ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇದು ಸ್ವಾರ್ಥ ಅಲ್ವಾ ಅತ್ತೆ? ನಿಮ್ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ಮಿಕ್ಕವ್ರು ಏನಾದ್ರೂ ಪರವಾಗಿಲ್ಲ ಅಂತನಾ? ಹೌದು, ಏನ್ ಬೇಕಾದರೂ ಆಗಲಿ, ಇದು ನನ್ನ ಸ್ವಾರ್ಥನೇ. ಹಾಗಿದ್ರೆ ಕೋಟೆ ಮನೆ ನ್ಯಾಯ ಮೌಲ್ಯ ಎಲ್ಲ ನೀವು ಹೇಳಿದ್ದಕ್ಕೂ ನಡ್ಕೋತಾ ಇರೋದಕ್ಕೂ ಸಂಬಂಧನೇ ಇಲ್ವಲ್ಲ ಅತ್ತೆ? ಮನೆಯವರು ಎಲ್ಲ ಚೆನ್ನಾಗಿದ್ರೆ ಮಿಕ್ಕವ್ರ ಬಗ್ಗೆ ಯೋಚನೆ ಮಾಡಬಹುದು. ಮೊದಲು ನಮ್ಮ ಮನೆ ಮುಖ್ಯ. ಅತ್ತೆ, ಅದು ಹಾಗಲ್ಲ. ಸಾಕು, ನಿಲ್ಸು. ಮುಂದೆ ಮಾತು ಬೇಡ. ಮಾತಾಡೋದಾಗಿದ್ರೆ ಆ ಪದ್ಮನ್ನ ನಮ್ಮ ಮನೆಯಿಂದ, ಲಕ್ಷ್ಮಣನ ಜೀವನದಿಂದ ಆಚೆ ಹೋಗೋದಕ್ಕೆ ಹೇಳು. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಅದು ಸಾಧ್ಯ ಇಲ್ಲ ಅತ್ತೆ. ಪದ್ಮ ಇಲ್ಲೇ ಇರ್ತಾರೆ. ನನಗೆ ನನ್ನ ಸ್ವಾರ್ಥಕ್ಕಿಂತ ಒಂದು ಹೆಣ್ಣಿಗೆ ಅನ್ಯಾಯ ಆಗದೆ ಇರೋದನ್ನ ತಡೆಯೋದೇ ಮುಖ್ಯ. ನನ್ನ ಅತ್ತೆ ಹೇಳಿರೋ ಪಾಠಗಳೇ ಮುಖ್ಯ. ಈ ಮನೆ ಗೌರವನೇ ಮುಖ್ಯ. ಮೊದಲು ನಮ್ಮ ಮನೆಯವರು, ಆಮೇಲೆ ಮಿಕ್ಕದವರು.
ಮನೆನೇ ಹೊತ್ಕೊಂಡು ಉರಿತಾ ಇದೆ, ನೀನು ಅದರಲ್ಲಿ ಚಳಿ ಕಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಅತ್ತೆ, ಒಂದೇ ಒಂದ್ಸಲಿ ಪದ್ಮ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನನಗೆ ಯಾಕೆ ಬೇಕು ಆ ಕರ್ಮ? ಗೊತ್ತಿಲ್ಲದೆ ತಪ್ಪ ಆಗೋಗಿದೆ ಅತ್ತೆ. ತಪ್ಪು ಆಗಿದೆ ಅಂತ ಗೊತ್ತಿದ್ದ ಮೇಲೆ ಇನ್ನೊಂದು ತಪ್ಪಾಗೋದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಅತ್ತೆ, ನೋಡು ಹುಡುಗಿ, ಇನ್ನೊಂದು ಶಬ್ದ ಮಾತಾಡಿದ್ರೆ ಸರಿ ಇರಲ್ಲ. ಇಲ್ಲಿಂದ ಹೊಟ್ಟೋಗು. ಹೊಟ್ಟೋಗಿಲ್ಲಿಂದ. ಅಯ್ಯೋ ಭಗವಂತ, ಹೇಗಿದ್ದ ಅತ್ತೆ ಸೊಸೆ ಹೇಗಾಗ್ಬಿಟ್ರು. ನನ್ನ ಮನೆಯೇ ಛಿದ್ರ ಛಿದ್ರಾಗಿ ಹೋಗ್ತಿದೆಯಲ್ಲ ತಂದೆ, ನೀನೇ ಕಾಪಾಡಬೇಕು. ಅಣ್ಣ. ರಿತು, ಮೋಸ್ಟ್ಲಿ ರಿತು ಚಿಕ್ಕಪ್ಪನ ವಿಷಯನೇ ಮಾತಾಡಕ್ಕೆ ಬಂದಿದ್ದಾಳೆ ಅನ್ಸುತ್ತೆ. ದೇವ್ರೆ, ಹೇಗಪ್ಪ ಇವಳಿಗೆ ಸಮಾಧಾನ ಮಾಡೋದು? ರಿತು, ಅಣ್ಣ, ನಾನು ಇದುವರೆಗೂ ಅಂದ್ಕೊಂಡಿರೋದು ಎಲ್ಲ ಸುಳ್ಳು, ಎಲ್ಲ ಹಾಳಾಗೋಯ್ತಣ್ಣ. ಎಲ್ಲರೂ ಮೋಸ ಮಾಡೋರೆ. ರಿತು ಯಾಕೆ ಹೀಗೆ ಹೇಳ್ತಾ ಇದೆಯಾ? ಇವಾಗ ಏನಾಯ್ತು? ನಿನಗೆ ಯಾರು ಮೋಸ ಮಾಡಿದ್ರು? ಅಣ್ಣ, ದೊಡ್ಡಪ್ಪನ ನೋಡ್ಕೊಳಕ್ಕೆ ಒಬ್ರು ಬಂದಿದಾರಲ್ಲ, ಅವರು ಅಪ್ಪನ 2ನೇ ಹೆಂಡತಿ ಅಂತೆ. ಮತ್ತೆ ಆ ನಚ್ಚಿ ಅಪ್ಪನ ಮಗ ಅಂತೆ. ಅದಕ್ಕೆ ಹತ್ರ ಮಾತಾಡಿದ್ರೆ ಅದಕ್ಕೆ ಪದ್ಮಪರ ಮಾತಾಡ್ತಾರೆ. ಇನ್ನು ಆ ರಾಖಿ ಹತ್ರ ಮಾತಾಡಿದ್ರೆ ಅವನ ಅದಕ್ಕೆ ಪರ ಮಾತಾಡ್ತಾನೆ. ನನ್ಗಿನ್ ಯಾರ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಅದಕ್ಕೆ ನನಗೆ ಅಂತ ಉಳ್ಕೊಂಡಿರೋದು ನೀನು ಒಬ್ನೇ ಅಂತ ನಿನ್ನ ಹತ್ರ ಬಂದಿದ್ದೀನಿ. ನಿನ್ನನ್ನ ಬಿಟ್ಟು ಇನ್ಯಾರನ್ನು ನಾನು ನಂಬಲ್ಲ ಅಣ್ಣ. ಸಮಾಧಾನ ಮಾಡ್ಕೋ ಪುಟ್ಟ, ಎಲ್ಲಾನು ನಮ್ಮ ಕೈಲಿರಲ್ಲ ಅಲ್ವಾ? ಅವ್ರು ನನ್ನ ಅಪ್ಪ ಅಣ್ಣ. ಅವ್ರನ್ನ ನಾನು ಇನ್ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ. ಅಣ್ಣ, ಅದಕ್ಕೆ ನಿನ್ ಮಾತು ಕೇಳ್ತಾರಲ್ವಾ, ಮೊದಲು ಅದಕ್ಕೆ ಹತ್ರ ಮಾತಾಡಿಸಿ ಆ ಪದ್ಮನ್ನ ಈ ಮನೆಯಿಂದ ಹೊರಗೆ ಹಾಕ್ಸಣ್ಣ ಪ್ಲೀಸ್. ಅವರು ಈ ಮನೇಲಿ ಇರೋದು ಬೇಡ ಅಂತ ಹೇಳಣ್ಣ. ಆಯ್ತು ಪುಟ್ಟ, ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಮಾತು ಕೇಳು ಪ್ಲೀಸ್. ಇಲ್ಲ ಅಣ್ಣ, ನಾನು ಯಾರ ಮಾತನ್ನೂ ಕೇಳಲ್ಲ. ನೀನ್ ಮೊದಲು ಅದಕ್ಕೆ ಹತ್ರ ಮಾತಾಡು ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.